ಕಿಶೋರ ಭಾರತದ 2ನೇ ಅಧ್ಯಾಯ ಶೋಕ ತಂದಿಟ್ಟ ಶಬ್ದವಿದ್ಯೆ. ಇದರ 3ನೇ ಉಪ ಅಧ್ಯಾಯ ವ್ಯಾಸರ ಅನುಗ್ರಹ. ಕಾಲಕ್ರಮದಲ್ಲಿ ಸತ್ಯವತಿ 2 ಗಂಡು ಮಕ್ಕಳಿಗೆ ಜನ್ಮ ಕೊಟ್ಲು. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಹೆಸರಿಟ್ರು. ವಿಚಿತ್ರ ವೀರ್ಯ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಶಾಂತನು ತೀರಿಕೊಂಡ. ಭೀಷ್ಮ ಚಿತ್ರಾಂಗದಿಗೆ ಪಟ್ಟ ಕಟ್ಟಿದ. ಒಮ್ಮೆ ಚಿತ್ರಾಂಗದ ಗಂಧರ್ವರೊಡನೆ ಹೋರಾಟ ಮಾಡುವಾಗ ರಣರಂಗದಲ್ಲೇ ಮಣಪ್ಪಿದ. ಹೀಗಾಗಿ ಇನ್ನೂ ಚಿಕ್ಕ ವಯಸ್ಸಿನಾದಂಥ ವಿಚಿತ್ರ ವೀರ್ಯನಿಗೆ ಪಟ್ಟ ಕಟ್ಟಿದ್ರು. ಸತ್ಯವತಿ ಅಪೇಕ್ಷೆಯಂತೆ ಭೀಷ್ಮ ಆಡಳಿತದಲ್ಲಿ ತಮ್ಮನಿಗೆ ಸಹಾಯ ಮಾಡ್ತಾ ಇದ್ದ. ವಿಚಿತ್ರ ವೀರ್ಯನಿಗೆ ಪ್ರಾಪ್ತ ವಯಸ್ಸು ಬಂದಾಗ ಭೀಷ್ಮ ಅವನಿಗೆ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿದ. ಸತ್ಯವತಿ ಕೂಡ ಅದಕ್ಕೆ ಸಮ್ಮತಿ ಕೊಟ್ಲು. ಆ ಸಮಯದಲ್ಲಿ ಕಾಶಿ ರಾಜ ತನ್ನ 3 ಹೆಣ್ಮಕ್ಕಳ ಸ್ವಯಂವರವನ್ನ ಏರ್ಪಾಡು ಮಾಡಿದ್ದ. ಭೀಷ್ಮ ಆ ಹೆಣ್ಮಕ್ಕಳನ್ನ ತನ್ನ ತಮ್ಮನಿಗೆ ತಂದುಕೊಳ್ಬೇಕು ಅಂತ ಯೋಚನೆ ಮಾಡಿ ಸ್ವಯಂವರ ಮಂಟಪಕ್ಕೆ ಹೋದ. ಅಲ್ಲಿ ನೆರೆದಿದ್ದ ರಾಜರಿಗೆ ಹೇಳಿದ, ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡೋ ಸಲುವಾಗಿ ನಾನು ಈ 3 ಹೆಣ್ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರಾದರೂ ಶಕ್ತಿವಂತರಿದ್ರೆ ನನ್ನೊಡನೆ ಯುದ್ಧ ಮಾಡಿ ಅವರನ್ನು ಬಿಡಿಸ್ಕೊಂಡು ಹೋಗಿ ಅಂತ ಸವಾಲು ಹಾಕಿದ. ಭೀಷ್ಮನ ಪರಾಕ್ರಮವನ್ನು ಅರಿತಿದ್ದಂಥ ಎಲ್ಲ ರಾಜರು ಅವನೊಡನೆ ಸೆಣಸೋದಕ್ಕೆ ಹೆದರಿ ಸುಮ್ಮನಾಗ್ಬಿಟ್ರು. ಶಾಲ್ವ ಅನ್ನುವಂಥ ರಾಜ ಮಾತ್ರ ಶೌರ್ಯದಿಂದ ಭೀಷ್ಮನನ್ನ ಎದುರಿಸಿದ. ಆದರೆ ಭೀಷ್ಮನ ಯುದ್ಧ ಕುಶಲತೆಯ ಮುಂದೆ ಅವನ ಕೈ ಸಾಗಲಿಲ್ಲ. ಶಾಲ್ವ ರಾಜ ಸೋತು ಹಿಮ್ಮೆಟ್ಟಿದ. ಭೀಷ್ಮ ಆ 3 ಹೆಣ್ಮಕ್ಕಳು ಅಂಬೆ, ಅಂಬಿಕೆ, ಅಂಬಾಲಿಕೆ ಅನ್ನುವವರನ್ನ ಹಸ್ತಿನಾವತಿಗೆ ಕರೆತಂದ. ತನ್ನ ತಮ್ಮನ ಮದುವೆಗೆ ವೈಭವದ ಸಿದ್ಧತೆ ಮಾಡುವಂತೆ ಮಂತ್ರಿಗಳಿಗೆ, ಪುರೋಹಿತರಿಗೆ ಹೇಳಿದ. ಆಗ ಈ 3 ಸಹೋದರಿಯರೊಳಗೆ ಹಿರಿಯರಾದಂಥ ಅಂಬೆ ಭೀಷ್ಮನ ಕಡೆಗೆ ಬಂದ್ಲು. ಭೀಷ್ಮ, ನಾನು ಈ ಹಿಂದೆನೆ ಶಾಲ್ವರಾಜನನ್ನ ಮನಸ್ಸಿನಲ್ಲಿ ಮದುವೆ ಆಗ್ಬಿಟ್ಟಿದ್ದೇನೆ. ಅವನು ನನ್ನನ್ನು ಮೆಚ್ಚಿಕೊಂಡಿದ್ದಾನೆ. ನೀನು ಅಪ್ಪಣೆ ಕೊಟ್ರೆ ನಾನು ಅವನನ್ನೇ ಮದುವೆ ಆಗ್ತೇನೆ ಅಂದ್ಲು. ಭೀಷ್ಮ ಯೋಚನೆ ಮಾಡಿದ. ಬೇರೊಬ್ಬರಲ್ಲಿ ಅನುರಕ್ತ ಆಗಿರುವಂಥ ಹೆಣ್ಣನ್ನ ತನ್ನ ತಮ್ಮನಿಗೆ ತಂದುಕೊಳ್ಳೋದು ಸರಿ ಅಲ್ಲ ಅಂತ ಚಿಂತೆ ಮಾಡಿ ಅವಳನ್ನು ಮರ್ಯಾದೆಯಿಂದ ಶಾಲ್ವರಾಜನ ಬಳಿಗೆ ಕಳಿಸಿಕೊಟ್ಟ. ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಚಿತ್ರ ವೀರ್ಯನನ್ನ ಮೆಚ್ಚಿಕೊಂಡದ್ರಿಂದ ಇನ್ಯಾವ ಸಮಸ್ಯೆನೂ ಬರಲಿಲ್ಲ. ವಿಚಿತ್ರ ವೀರ್ಯನೊಡನೆ ಅವ್ರ ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಎಲ್ಲರೂ ಸಂತೋಷಗಳಿಂದ ಇದ್ರು. ಇತ್ತ ಶಾಲ್ವರಾಜನನ್ನು ಮೆಚ್ಚಿ ಅವನ ಬಳಿಗೆ ಹೋಗಿದ್ಲಲ್ಲ ಅಂಬೆ, ಆಕೆಯನ್ನು ರಾಜ ತಿರಸ್ಕಾರ ಮಾಡಿಬಿಟ್ಟ. ನಾನು ಯುದ್ಧದಲ್ಲಿ ಭೀಷ್ಮನಿಂದ ಸೋತಿರುವ ಅಪಮಾನನೇ ಸಾಕಾಗಿಲ್ವಾ? ನಾನು ನಿನ್ನನ್ನು ಅವನಿಂದ ದಾನವಾಗಿ ಪಡಿಬೇಕಾ? ಬೇಕಿದ್ರೆ ನೀನು ಅವನ ಬಳಿಗೆ ಹೋಗು, ನನಗಂತೂ ಬೇಡ ಅಂದ್ಬಿಟ್ಟ. ಅಂಬೆ ಪುನಃ ಭೀಷ್ಮನ ಬಳಿಗೆ ಬಂದ್ಲು. ಆದ ವಿಷಯವನ್ನೆಲ್ಲ ತಿಳಿಸಿದ್ಲು. ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ, ಅದು ನೀನೇ ನನ್ನನ್ನು ಮದುವೆ ಆಗು ಅಂದ್ಲು. ಭೀಷ್ಮ ಹೇಳಿದ, ನನ್ನ ಪ್ರತಿಜ್ಞೆ ತಿಳಿಯೋದಿಲ್ವಾ? ನಾನು ಯಾರನ್ನೂ ಮದುವೆ ಆಗಲಾರೆ ಎಂದು ಹೇಳಿದ. ಹೀಗಾಗಿ ಅಂಬೆಗೆ ಭವಿಷ್ಯನೇ ಇಲ್ದಂಗಾಯ್ತು. ತನ್ನ ಬಾಳನ್ನು ಹಾಳು ಮಾಡದಂಥ ಭೀಷ್ಮನ ಮೇಲೆ ಅವಳಿಗೆ ವಿಪರೀತ ಕೋಪ ಬಂತು. ಭೀಷ್ಮನನ್ನ ನಾಶಪಡಿಸುವಂಥ ಛಲ ಹೊತ್ತು ಅಂಬೆ ತಪಸ್ಸಿಗೆ ಹೋಗ್ಬಿಟ್ಲು. ಅಂಬಿಕೆ ಅಂಬಾಲಿಕೆರೆಯನ್ನ ಮದುವೆಯಾದಂಥ ವಿಚಿತ್ರ ವೀರ್ಯ ಯಾವಾಗಲೂ ಆಮೋದ ಪ್ರಮೋದಗಳಲ್ಲೇ ಕಾಲ ಕಳೆದ. ಹೀಗಾಗಿ ಯಾವುದೋ ವಿಚಿತ್ರ ಕಾಯಿಲೆ ಗುರಿಯಾದ. ದೊಡ್ಡ ದೊಡ್ಡ ವೈದ್ಯರುಗಳೆಲ್ಲ ಬಂದು ಏನು ಉಪಚಾರ ಮಾಡಿದರೂ ಪ್ರಯೋಜನ ಆಗಲಿಲ್ಲ. ಕಾಯಿಲೆ ಹೆಚ್ಚಾಯಿತು. ವಿಚಿತ್ರ ವೀರ್ಯ ಹಾಗೆ ಮರಣ ಹೊಂದಿಬಿಟ್ಟ. ರಾಜನ ಮರಣದಿಂದ ಎಲ್ಲರೂ ದಿಗ್ಭ್ರಾಂತರಾಗಿ ಹೋದರು. ಸತ್ಯವತಿ ದುಃಖವನ್ನಂತೂ ಹೇಳೋಕೆ ಸಾಧ್ಯ ಇಲ್ಲ. ತನ್ನ 2 ಮಕ್ಕಳು ಅಕಾಲ ಮರಣದಲ್ಲಿ ಮರಣ ಹೊಂದಿದ್ದಾರೆ. ಚಿತ್ರಾಂಗದ ಮದುವೆಯಾಗುವ ಮೊದಲೇ ಸಾವನ್ನಪ್ಪಿದ. ವಿಚಿತ್ರ ವೀರ್ಯನಿಗೆ ಮದುವೆಯಾದರೂ ಮಕ್ಕಳಾಗಿಲ್ಲ. ಈ ಭೀಷ್ಮ ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಅಯ್ಯೋ, ಕುರುವಂಶ ಕೊನೆಗೊಳ್ತದಲ್ಲ, ಇನ್ನೇನು ಗತಿ ಅಂತ ಚಿಂತೆಗೊಳಗಾದ್ಲು. ಆಗ ಅವಳಿಗೆ ವೇದವ್ಯಾಸರ ನೆನಪು ಬಂತು. ಸತ್ಯವತಿಯ ಬಾಲ್ಯದಲ್ಲಿ ಪರಾಶರ ಮುನಿಗಳ ಅನುಗ್ರಹದಿಂದ ಅವಳಲ್ಲಿ ವೇದವ್ಯಾಸರು ಹುಟ್ಟಿದ್ರು. ಅವರು ಮಹಾಮಹಿಮರು. ವೇದವ್ಯಾಸರ ನೆನಪು ಬಂದು ಸತ್ಯವತಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವಳು ಭೀಷ್ಮನ ಬಳಿ ಮಾತಾಡಿ ವೇದವ್ಯಾಸರನ್ನ ಕರೆಸ್ಕೊಂಡ್ಳು. ಸತ್ಯವತಿ ವೇದವ್ಯಾಸರನ್ನು ಕರೆದು, ಮಗು, ನಮ್ಮ ಕುರುವಂಶಾನೇ ಕ್ಷೀಣವಾಗಿ ಹೋಗುವಂಥ ಸಂದರ್ಭ ಬಂದುಬಿಟ್ಟಿದೆಯಪ್ಪ. ಮಹಾತ್ಮನಾದಂಥ ನೀನು ನನ್ನ ಸೊಸೆಯರಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡು ಅಂತ ಕೇಳ್ಕೊಂಡ್ಳು.
ಅಂತೆಯೇ ವೇದವ್ಯಾಸರು ಅಂಬಿಕೆಯ ಬಳಿಗೆ ಹೋದರು. ವೇದವ್ಯಾಸರ ಮಹಾ ತೇಜಸ್ಸನ್ನು ಕಂಡು ಅಂಬಿಕೆಗೆ ಬಹಳ ಹೆದರಿಕೆ ಆಯಿತು. ಅವಳು ಭಯದಿಂದ ಕಣ್ಣು ಮುಚ್ಕೊಂಡ್ಬಿಟ್ಳು. ಹೀಗಾಗಿ ವೇದವ್ಯಾಸರ ಅನುಗ್ರಹದಿಂದ ಅವಳಲ್ಲಿ ಹುಟ್ಟಿದಂಥ ಮಗು ಕುರುಡಾಗಿಬಿಟ್ಟಿತ್ತು. ಆ ಮಗುವೇ ಧೃತರಾಷ್ಟ್ರ. ಆನಂತರ ವೇದವ್ಯಾಸರು ಅಂಬಾಲಿಕಿ ಹತ್ತಿರ ಹೋದರು. ವ್ಯಾಸರ ಮೈಯಿಂದ ಹೊಮ್ಮತಿತ್ತಲ್ಲ ಆ ಪ್ರಖರ ತೇಜಸ್ಸನ್ನು ಕಂಡು ಭಯದಿಂದ ಅವಳ ಮೈ ಬಿಳಿಚಿಕೊಂಡ್ಬಿಡ್ತು. ಈ ಕಾರಣದಿಂದಾಗಿ ಅವಳಲ್ಲಿ ಹುಟ್ಟಿದ ಮಗು ಕೂಡ ಬಿಳಿಸಿಕೊಂಡಿತ್ತು. ಹೀಗೆ ಪಾಂಡುರ ವರ್ಣವನ್ನು ಹೊಂದಿದಂಥ ಮಗುವಿಗೆ ಪಾಂಡು ಅಂತ ಹೆಸರಿಟ್ರು. ಅಂಬಿಕೆಯ ಮಗು ಕುರುಡಾಗಿದ್ದು ಕಂಡು ಸತ್ಯವತಿಗೆ ಬಹಳ ದುಃಖ ಆಯಿತು. ಅವಳು ಇನ್ನೊಂದ್ಸಲ ಅಂಬಿಕೆಯನ್ನು ಕರೆದು ವೇದವ್ಯಾಸರ ಅನುಗ್ರಹ ಸಂಪಾದನೆ ಮಾಡ್ಕೊಂಡು ಬಾ ಅಂತ ಕಳುಹಿಸಿದ್ಲು. ಈಗಾಗಲೇ ವೇದವ್ಯಾಸರ ತೇಜಸ್ಸಿನಿಂದ ಭಯಗೊಂಡಿದ್ದ ಅಂಬಿಕೆ ಅವಳ ಬಳಿ ಹೋಗೋದಕ್ಕೆ ಹೆದರಿದ್ಲು. ತನ್ನ ಸೇವಕಿ ಒಬ್ಬಳಿಗೆ ತನ್ನ ವೇಷ ಹಾಕಿ ವ್ಯಾಸರ ಬಳಿಗೆ ಕಳುಹಿಸಿದ್ಲು. ಸೇವಕಿ ವ್ಯಾಸರನ್ನು ಕಂಡು ಭಯ ಪಡಲಿಲ್ಲ. ಅವಳು ಅವ್ರ ಭಕ್ತಿಯಿಂದ ಸೇವನೆ ಮಾಡಿದ್ಲು. ವ್ಯಾಸರ ಅನುಗ್ರಹದಿಂದ ಅವಳಿಗೂ ಒಂದು ಮಗು ಹುಟ್ಟಿತು. ಆ ಮಗುವೆ ಮುಂದೆ ಧರ್ಮಾತ್ಮನಾಗಿ ಬೆಳೆದಂಥ ವಿದುರ. ಧೃತರಾಷ್ಟ್ರ, ಪಾಂಡು, ವಿದುರರ ಜನದ ನಂತರ ಕುರುಜಾಂಗಲ ಬಹಳ ಅಭಿವೃದ್ಧಿಗೆ ಬಂತು. ಕುರುಕ್ಷೇತ್ರದ ಸಾಮಂತ ರಾಜರು ಕಾಲಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ತಾ ಇದ್ರು. ದೇಶದಲ್ಲಿ ಎಲ್ಲೂ ಕಳ್ಳಕಾಕರ ಭಯ ಇರಲಿಲ್ಲ. ಜನರು ಧರ್ಮವಂತರಾಗಿದ್ದರು. ಹೊಲಗದ್ದೆಗಳು ಸಮೃದ್ಧವಾದ ಬೆಳೆಯಿಂದ ಹಚ್ಚ ಹಸರಾಗಿರ್ತಿದ್ವು. ಸುಖ ಸಂತೋಷಗಳಿಂದ ಕುರುಜಾಂಗಲ ಕಂಗೊಳಿಸ್ತಾ ಇತ್ತು. ಧೃತರಾಷ್ಟ್ರ ಹುಟ್ಟು ಕುರುಡ, ಆದರೂ ತುಂಬ ಬಲಶಾಲಿ. ಪಾಂಡು ಮತ್ತು ವಿದುರರು ಅವನು ಬ್ರಹ್ಮಚರ್ಯ ವ್ರತ ಸ್ವೀಕರಿಸಿದರು. 3 ವ್ಯಾಯಾಮದಲ್ಲಿ ಕುಶಲರಾಗಿದ್ದರು. ಧನುರ್ವೇದ, ಗದಾಯುದ್ಧ, ಗಜನೀತಿ ಮುಂತಾದ ವಿದ್ಯೆಗಳಲ್ಲಿ ಪರಿಣಿತಿ ಪಡೆದರು. ವೇದಾಂಗಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಪಾರಂಗತರಾದರು. ಧೃತರಾಷ್ಟ್ರ ಮಲ್ಲಯುದ್ಧದಲ್ಲಿ ಪ್ರವೀಣ ಆದ. ಪಾಂಡು ಧನುರ್ವಿದ್ಯೆಯಲ್ಲಿ, ವಿದುರ ನೀತಿಶಾಸ್ತ್ರದಲ್ಲಿ ಪ್ರವೀಣರಾಗ್ಬಿಟ್ರು. ಧೃತರಾಷ್ಟ್ರ ಕುರುಡನಾದ್ದರಿಂದ ಹಿರಿಯರೆಲ್ಲ ಯೋಚನೆ ಮಾಡಿ ಪಾಂಡುವಿಗೆ ಪಟ್ಟ ಕಟ್ಟಿದರು. ಪಾಂಡು ಭೀಷ್ಮನ ಸಹಾಯದಿಂದ ರಾಜ್ಯಾಡಳಿತ ನಡೆಸತೊಡಗಿದ. ರಾಜಕಾರಣದ ವಿಷಯಗಳನ್ನು ಅಣ್ಣ ಧೃತರಾಷ್ಟ್ರನಿಗೂ ಕಿರಿಯನಾದ ವಿದುರನಿಗೂ ತಿಳಿಸಿ ಅವ್ರ ಸಲಹೆ ಪಡೀತಾ ಇದ್ದ. ಹೀಗೆ 3 ಬೆಳೆದು ಯೌವನವಂತರಾದರು. ವಯಸ್ಸಿಗೆ ಬಂದ ಧೃತರಾಷ್ಟ್ರ, ಪಾಂಡು, ವಿದುರರಿಗೆ ಮದುವೆ ಮಾಡಬೇಕು ಅಂತ ಭೀಷ್ಮ ಯೋಚನೆ ಮಾಡಿದ. ಗಾಂಧಾರದ ರಾಜ ಸುಬಲ ಅವನಿಗೆ ಗಾಂಧಾರಿ ಅಂತ ಮಗಳಿದ್ದಾಳೆ, ಅವಳು ರೂಪವತಿಯಾಗಿದ್ದಾಳೆ, ಗುಣವತಿಯಾಗಿದ್ದಾಳೆ ಅಂತ ತಿಳಿದು ಬಂತು. ಭೀಷ್ಮ ಸುಬಲ ರಾಜನಿಗೆ ಹೋಗಿ ಧೃತರಾಷ್ಟ್ರನಿಗೋಸ್ಕರ ಕನ್ಯಾದಾನವನ್ನು ಬೇಡಿದ. ಧೃತರಾಷ್ಟ್ರ ಕುರುಡ ಎಂದು ಗೊತ್ತಿದ್ರೂ ಸಹಿತ ಕುರುವಂಶದ ಹಿರಿಮೆಯನ್ನು ಅರಿತಿದ್ದಂಥ ಸುಬಲ ರಾಜ ಈ ಸಂಬಂಧಕ್ಕೆ ಒಪ್ಪಿಕೊಂಡ. ಗಾಂಧಾರಿ ಸಹಿತ ಧೃತರಾಷ್ಟ್ರನ ಮದುವೆ ಆಗೋದಕ್ಕೆ ಸಮ್ಮತಿ ಕೊಟ್ಲು. ಶೀಘ್ರದಲ್ಲೇ ಅವ್ರ ವಿವಾಹ ನಡೀತು. ನನ್ನ ಗಂಡನಿಗೆ ದೃಷ್ಟಿ ಇಲ್ಲದೆ ಇರುವಾಗ ನಾನ್ಯಾಕೆ ಭಾಗ್ಯವನ್ನು ಅನುಭವಿಸ್ಲಿ ಅಂದುಕೊಂಡು ಗಾಂಧಾರಿ ತನ್ನ ಕಣ್ಣುಗಳಿಗೆ ಶಾಶ್ವತವಾಗಿ ಬಟ್ಟೆ ಕಟ್ಕೊಂಡ್ಬಿಟ್ಲು. ಯಾದವರಲ್ಲಿ ಶೂರಸೇನ ಅಂತ ರಾಜ ಇದ್ದ. ಅವನಿಗೆ ಪೃಥೆ ಎಂಬ ಮಗಳಿದ್ಲು. ವಸುದೇವ ಅಂತ ಮಗ ಇದ್ದ. ವಸುದೇವನ ಮಗನೇ ಮಹಾಮಹಿಮನಾದ ಶ್ರೀಕೃಷ್ಣ. ಶೂರಸೇನನ ಗೆಳೆಯನಾದಂಥ ಕುಂತಿ ಭೋಜ ಈ ಪೃಥೆಯನ್ನು ದತ್ತು ಪಡೆದು ತಾನೇ ಸಾಕಿದ. ಕುಂತಿ ಭೋಜ ಸಾಕಿದ್ದರಿಂದ ಪೃಥೆಯನ್ನು ಎಲ್ಲರೂ ಕುಂತಿ ಕುಂತಿ ಎಂದು ಕರೆಯಕ್ಕೆ ಶುರು ಮಾಡಿದರು. ಕುಂತಿ ಸುರಸುಂದರಿಯಾಗಿ ಗುಣವತಿಯಾಗಿ ಬೆಳೆದಳು. ಒಮ್ಮೆ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸರು ಅತಿಥಿಗಳಾಗಿ ಬಂದಿದ್ರು. ಅವರು ಮಹಾ ಋಷಿಗಳು, ಆದರೆ ಅಷ್ಟೇ ಶೀಘ್ರ ಕೋಪಿಗಳು ಹೌದು. ಆದ್ದರಿಂದ ಅವ್ರಿಗೆ ಆತಿಥ್ಯ ಎಚ್ಚರಿಕೆಯಿಂದ ನಡೀಬೇಕು ಅಂದ್ ಮನಗಂಡ ಕುಂತಿ ಭೋಜ ಆ ಕೆಲಸಕ್ಕೆ ಕುಂತಿಯನ್ನೇ ನೇಮಕ ಮಾಡಿದ್ದ. ಕುಂತಿ ಬಹಳ ಜಾಗರೂಕತೆಯಿಂದ ಯಾವುದೇ ಲೋಪ ಆಗದಂತೆ ದೂರ್ವಾಸರನ್ನ ಸತ್ಕಾರ ಮಾಡಿದ್ಲು. ಇದರಿಂದ ಸಂತುಷ್ಟರಾದಂಥ ಋಷಿಗಳು ಅವಳಿಗೊಂದು ಮಂತ್ರ ಉಪದೇಶ ಮಾಡಿದರು. ಕುಂತಿ, ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಯಾವ ದೇವನನ್ನ ಸ್ಮರಿಸ್ಕೊಳ್ತೀಯೋ ಆ ದೇವತೆ ಅನುಗ್ರಹದಿಂದ ನಿನಗೆ ಮಗ ಹುಟ್ಟುತ್ತಾನೆ ಅಂತ ಹೇಳಿದರು. ಇನ್ನು ಬಾಲಕಿಯಾಗಿದ್ದಂಥ ಕುಂತಿಗೆ ದೂರ್ವಾಸರು ಕೊಟ್ಟು ವರದಿಂದ ತುಂಬ ಸಂತೋಷ ಆಯಿತು. ಬಾಲ್ಯ ಸಹಜವಾದಂಥ ಆಸೆ ಅವಳಿಗೆ. ಆಕೆ ಆ ಮಂತ್ರದ ಪರೀಕ್ಷೆ ಮಾಡಬೇಕು ಅಂತ ಮನಸ್ಸಿಂದ ಯಾರಿಗೂ ಗೊತ್ತಾಗದ ಹಾಗೆ ನದಿ ದಂಡೆಗೆ ಹೋದ್ಲು.
ಪ್ರಾತಃ ಕಾಲದ ಸೂರ್ಯ ಆಗ ತಾನೇ ಉದಯ ಆಗ್ತಾ ಇದ್ದ. ಅವನ ಅತ್ಯಂತ ಸುಂದರವಾದಂಥ ಅರುಣರಂಜಿತ ಕಾಂತಿಯನ್ನು ಕಂಡು ಕುಂತಿ ಆಕರ್ಷಿತಳಾದ್ಲು. ಸೂರ್ಯನನ್ನೇ ಸ್ಮರಣೆ ಮಾಡ್ತಾ ಮಂತ್ರೋಚ್ಚಾರ ಮಾಡಿಬಿಟ್ಲು. ಆಗ ಪ್ರಕಾಶಮಯನಾದಂಥ ಸೂರ್ಯ ಭಗವಾನ್ ಪ್ರತ್ಯಕ್ಷ ಆಗಿ ಕುಂತಿಗೆ ಸರ್ವಾಂಗ ಸುಂದರವಾದ ಒಂದು ಗಂಡು ಮಗುವನ್ನು ಅನುಗ್ರಹ ಮಾಡಿದ. ಆ ಮಗು ಕರ್ಣಕುಂಡಲಗಳನ್ನು ಕವಚಗಳನ್ನು ಹೊಂದಿ ಶೋಭಿಸ್ತಾ ಇತ್ತು. ಕುಂತಿ ಮಗುವನ್ನು ಎತ್ತಿಕೊಂಡು ಆನಂದದಿಂದ ಮುದ್ದಾಡಿದ್ಲು. ತಕ್ಷಣ ಆಕೆ ಗಾಬರಿನೂ ಆಯಿತು. ಅಯ್ಯೋ, ನಾನೇನು ಮಾಡಿಬಿಟ್ಟೆ? ಇನ್ನು ಮದುವೆ ಆಗದಿರುವಂಥ ನಾನು ಈ ಮಗುವನ್ನು ತೆಗೆದುಕೊಂಡು ಹೋದರೆ ಜನ ಏನಂತಾರೆ ಅಂತ ಭೀತಿಗೊಳಗಾದ್ಲು. ಕೂಡಲೇ ಮಗುವನ್ನು ಒಂದು ಮರದ ಪೆಟ್ಟಿಗೆಯಲ್ಲಿಟ್ಲು. ಕಣ್ಣೀರು ಸುರಿಸ್ತಾ ಆ ಪೆಟ್ಟಿಗೆ ನದಿಯಲ್ಲಿ ತೇಲಿ ಬಿಟ್ಟುಬಿಟ್ಲು. ಮೇಲೆ ಪ್ರಕಾಶ ಆಗ್ತಿದ್ದಂಥ ಸೂರ್ಯನ ಕಡೆ ನೋಡಿ, ಭಗವಂತ ನೀನೇ ಮಗುವನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು. ಭಾರವಾದ ಹೃದಯದಿಂದ ಅರಮನೆಗೆ ಬಂದ್ಲು. ಕುಂತಿ ನದಿಯಲ್ಲಿ ಬಿಟ್ಟಂಥ ಪೆಟ್ಟಿಗೆ ತೇಲ್ತಾ 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 ನದಿಯ ಇನ್ನೊಂದು ದಡವನ್ನು ಮುಟ್ತು. ಅತಿರಥ ಅನ್ನುವಂಥ ಸೂತನಾಯಕ ಅಂದ್ರೆ ರಥವನ್ನು ನಡೆಸುವಂಥವನು, ಆ ಪೆಟ್ಟಿಗೆಯನ್ನು ನೋಡಿ ತಗೊಂಡ. ಅದರೊಳಗಿದ್ದ ಮಗುವನ್ನು ಕಂಡು ಅವನ ಆನಂದಕ್ಕೆ ಮಿತಿನೇ ಇಲ್ಲ. ಯಾಕಂದ್ರೆ ಅವನ ಮಕ್ಕಳಿರಲಿಲ್ಲ. ಸಂತೋಷ ಸಂಭ್ರಮಗಳಿಂದ ಮಗುವನ್ನು ಎತ್ಕೊಂಡು ಹೋಗಿ ತನ್ನ ಪತ್ನಿ ರಾಧೆಗೆ ಕೊಟ್ಟ. ಇಬ್ಬರೂ ಮಗುವನ್ನ ತಮ್ಮದೆಂದೇ ಭಾವಿಸಿ ಸಾಕೋದಕ್ಕೆ ಶುರು ಮಾಡಿದರು. ಮಗು ಹುಟ್ಟಿನಿಂದಲೇ ಆಭರಣಗಳನ್ನು ಧರಿಸಿದ್ರಿಂದ ಅದಕ್ಕೆ ವಸುಶೇಣ ಅಂತ ಹೆಸರಿಟ್ರು. ವಸು ಅಂದ್ರೆ ಐಶ್ವರ್ಯ. ರಾಧೆ ಸಾಕಿದ್ರಿಂದ ಅವನನ್ನು ರಾಧೇಯ ಅಂತೂ ಕರೀತಾ ಇದ್ರು. ಹುಟ್ಟಿನಿಂದಲೇ ಕರ್ಣಕುಂಡಲಗಳನ್ನು ಹೊಂದಿದ್ದರಿಂದ ಕರ್ಣ ಅನ್ನುವಂಥ ಹೆಸರೇ ಮುಂದೆ ಪ್ರಖ್ಯಾತವಾಯಿತು. ವಸುಶೇಣ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ. ಆತ ಪ್ರತಿದಿನ ಬೆಳಗಿನ ಹೊತ್ತು ಸೂರ್ಯಾರಾಧನೆಯನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನು ನೀಡದೇ ಇದ್ದಂಥ ದಾನವೇ ಇಲ್ಲ. ಆದ್ದರಿಂದ ಅವನು ದಾನಶೂರ ಕರ್ಣ ಅಂತ ಪ್ರಸಿದ್ಧನಾದ. ಇತ್ತ ಕಾಲಕ್ರಮದಲ್ಲಿ ಕುಂತಿಗೆ ವಿವಾಹದ ವಯಸ್ಸಾಯಿತು. ಕುಂತಿ ಭೋಜ ಅವಳ ಸ್ವಯಂವರವನ್ನು ಏರ್ಪಾಡು ಮಾಡಿದ. ಅಲ್ಲಿಗೆ ಪಾಂಡುರಾಜನು ಹೋಗಿದ್ದ. ಕುಂತಿ ಸ್ವಯಂವರ ಮಂಟಪದಲ್ಲಿ ಪಾಂಡುರಾಜನ್ ನೋಡಿ ಅವನ ಕೊರಳಿಗೆ ಹಾರವನ್ನು ಹಾಕಿದ್ಲು. ಕುಂತಿ ಭೋಜ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದ. ಮುಂದೆ ಪಾಂಡು ಮದ್ರದೇಶದ ರಾಜ ಋತಾಯತನ ಮಗಳಾದಂಥ ಮಾದ್ರಿಯನ್ನು ಕೂಡ ಮದುವೆಯಾದ. ವಿದುರ ದೇವಕ ಎಂಬ ರಾಜನ ಮಗಳಾದ ಪಾರಸವಿಯನ್ನು ಮದುವೆಯಾದ. ಎಲ್ಲರೂ ಸುಖ ಸಂತೋಷಗಳಿಂದ ಬದುಕಿದ್ರು.